ಎಲ್ಲರಿಗೂ ನಮಸ್ಕಾರ. ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 6ನೇಯ ಭಾಗ. ಹೋಗಲ್ಲ ಅಂದರೆ? ಅವನ ಮಾತಿಗೆ ಕೋಪ ಬಂದು ಸೆಟೆದು ನಿಂತು ಕೇಳಿದಳು ವೇದ್ಯ. ಹೋಗಬೇಕು ಒತ್ತಿ ಹೇಳಿದನು ಮೋಕ್ಷ್. ಹೋಗೋದಿಲ್ಲ, ಏನು ಮಾಡ್ತೀರಾ ಎಂದಳು ಅವಳು ಹಠಮಾರಿಯಂತೆ. ದೆನ್ ಫೈನ್, ಲೆಟ್ಸ್ ಕಂಟಿನ್ಯೂ ಅವರ್ ಫಸ್ಟ್ ನೈಟ್ ಎನ್ನುತ್ತಾ ಅವಳ ಕೆನ್ನೆಯ ಅಂಚಿಗೆ ತುಟಿಗಳ ಪಯಣ ಬೆಳೆಸಿದನು ಮೋಕ್ಷ್. ಮೋಕ್ಷ್, ಮುಟ್ಬೇಡಿ ಪ್ಲೀಸ್. ಅವನ ಬಿಸಿಯುಸಿರ ಸ್ಪರ್ಶಕ್ಕೆ ಕಂಬಳಿ ಹುಳ ಹರಿದಾಡಿದಂತೆ ಹಿಂಸೆಯಿಂದ ಮಿಸುಕಾಡಿದಳು ವೇದ್ಯ. ಆದರೂ ನಿಲ್ಲದ ಅವನ ತುಟಿಗಳ ಪಯಣ ಅವಳ ಕೊರಳ ಒನಪಿನವರೆಗೂ ಸಾಗಿತ್ತು. ಉಸಿರು ಬಿಗಿ ಹಿಡಿದಳು ವೇದ್ಯ. ಬೇಕೆಂದೇ ಹಠದಿಂದ ಅವಳ ಮುಖದ ಮೇಲೆಲ್ಲ ತನ್ನ ತುಟಿಗಳಿಂದ ಚಿತ್ತಾರ ಮೂಡಿಸುತ್ತಿದ್ದವನ ಎದೆಯಲ್ಲಿ ಯಾವುದೇ ರೀತಿಯ ಮೃದುಮಧುರ ಭಾವನೆಗಳೇ ಇರಲಿಲ್ಲ. ಕೇವಲ ಅವಳ ಮೇಲಿನ ಕೋಪದಿಂದ ಅವಳಿಗೆ ನೋವು ಮಾಡಲೆಂದು ಮಾತ್ರವೇ ಆ ಪರಿಯ ವರ್ತನೆಯನ್ನು ತೋರುತ್ತಿದ್ದನು ಮೋಕ್ಷ್. ಛೇ, ಇದೇನು ಮಾಡ್ತಿದ್ದೀನಿ ನಾನು? ನನ್ನ ಹೆಂಡತಿಗೂ ಮೊದಲು ಅವಳೊಂದು ಹೆಣ್ಣು. ಒಂದು ಹೆಣ್ಣಿನೊಂದಿಗೆ ಈ ರೀತಿ ನಡೆದುಕೊಳ್ತಿದ್ದೀನಾ? ಛೇ! ಅವನಿಗೆ ಅವನ ಮೇಲೆಯೇ ನಾಚಿಕೆಯಾಗಿ ಇನ್ನೇನು ಅವಳಿಂದ ದೂರ ಸರಿಯಬೇಕು. ಅಷ್ಟರಲ್ಲಿ ಸಹಿಸುವಷ್ಟು ಸಹಿಸಿದ ಹುಡುಗಿ ಕೋಪದಿಂದ ಸೆಟೆದು ನಿಂತು ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಂಡು ಅವನ ಎದೆಯ ಮೇಲೆ ತನ್ನ ಕೈಗಳನ್ನಿಟ್ಟು ಬಲವಾಗಿ ಅವನನ್ನು ದೂಡಿಬಿಟ್ಟಳು ವೇದ್ಯ. ನನ್ನ ಸನಿಹಕ್ಕೆ ಬಂದರೆ ಜೋಕೆ, ಕೊಂದು ಬಿಡ್ತೀನಿ ಮಿಸ್ಟರ್ ಮೋಕ್ಷ್ ಆತ್ರೇಯ. ನೀವೇನೇ ಮಾಡಿದ್ರೂ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಮಾತ್ರ ತಿಳ್ಕೊಬೇಡಿ. ಮಾನದ ವಿಷಯಕ್ಕಂತ ಬಂದರೆ ಹೆಣ್ಣು ದುರ್ಗಿ ಆಗ್ತಾಳೆ ಅನ್ನೋದನ್ನು ಮರಿಬೇಡಿ. ನೀವು ಹೇಗೆ ನಿಮ್ಮ ಮನೆಯವರ ಒತ್ತಾಯಕ್ಕೆ ಒಪ್ಪಿ ಮದುವೆ ಆದರೋ ಹಾಗೆ ನನಗೂ ನನ್ನದೇ ಆದಂತಹ ಕಾರಣಗಳಿವೆ ಈ ಮದುವೆಗೆ ಒಪ್ಪಿಕೊಳ್ಳಲು. ಅದನ್ನು ವಿವೇಚನೆ ಇಲ್ಲದಂತಹ ನಿಮ್ಮಂತಹ ಕಾಡು ಮೃಗಕ್ಕೆ ಹೇಳುವ ಅವಶ್ಯಕತೆ ಖಂಡಿತ ನನಗಿಲ್ಲ. ಮನೆಯವರ ಪಾಲಿಗಷ್ಟೇ, ಈ ಲೋಕದ ಕಣ್ಣಿಗಷ್ಟೇ ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ. ಆದರೆ ನನ್ನ ದೃಷ್ಟಿಯಲ್ಲಿ ನೀವು ನನಗೆ ಏನೇನೂ ಅಲ್ಲ. ನನ್ನ ದೃಷ್ಟಿಯಲ್ಲಿ ನೀವೊಬ್ಬ ಮನುಷ್ಯರೇ ಅಲ್ಲ. ಛೀ, ಐ ಹೇಟ್ ಯು. ಐ ಹೇಟ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಜಸ್ಟ್ ಸ್ಟೇ ಅವೇ ಫ್ರಮ್ ಮೀ. ನಿಮ್ಮ ಈ ಚೀಪ್ ಟ್ರಿಕ್ಸ್ನೆಲ್ಲ ನನ್ನ ಮುಂದೆ ಪ್ರದರ್ಶನ ಮಾಡಬೇಡಿ. ಈ ಚೀಪ್ ಟ್ರಿಕ್ಸ್ಗೆ ಹೆದರಿ ನಾನು ಈ ಮನೇನ ಬಿಟ್ಟು ಹೋಗ್ತೇನೆ ಅಂದ್ಕೊಂಡಿದ್ರೆ ಅದು ಕೇವಲ ನಿಮ್ಮ ಮೂರ್ಖತನ ಮಿಸ್ಟರ್ ಮೋಕ್ಷ್. ನನಗೆ ನರಕ ತೋರಿಸುವ ಮಾತಿರಲಿ. ನಾನಿಲ್ಲಿ ಬಂದಿರುವುದೇ ನಿಮಗೆ ನರಕ ದರ್ಶನ ಮಾಡಿಸಲು. ನಿಮ್ಮನ್ನು ಬದಲಾಯಿಸಿ, ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಜೊತೆಗೆ ಸಂಸಾರ ಮಾಡುವ ಯಾವುದೇ ಆಸೆಯಾಗಲಿ ಆಲೋಚನೆಯಾಗಲಿ ನನಗಿಲ್ಲ. ತೆಪ್ಪಗೆ ಹೋಗಿ ಬಿತ್ಕೊಳ್ಳಿ ಎಂದವಳೇ ಸೀರೆಯ ಸೆರಗನ್ನು ಗಾಳಿಯಲ್ಲಿ ಹಾರಿಸಿ ಲೋಟದಲ್ಲಿನ ಹಾಲನ್ನು ಕುಡಿದು ಹಾಸಿಗೆಯ ಬಳಿಗೆ ನಡೆದು ಅದರ ಮೇಲಿನ ಹೂಗಳನ್ನೆಲ್ಲ ಎತ್ತಿ ನೆಲಕ್ಕೆ ಒದರಿ ಬೆಡ್ಶೀಟ್ ತೆಗೆದುಕೊಂಡು ರೂಮಿನಲ್ಲೇ ಒಂದು ಮೂಲೆಯಲ್ಲಿದ್ದ ಸೋಫಾ ಮೇಲೆ ಬಿಸಾಡಿ ಮಂಚದ ಮೇಲೆ ಮಲಗಲು ಸಿದ್ಧಳಾದಳು ವೇದ್ಯ. ಅವಳ ಮಾತುಗಳನ್ನು ಕೇಳಿ ಗರಬಡಿದಂತೆ ನಿಂತಿದ್ದ ಮೋಕ್ಷ್ ಅವಳೆಡೆಗೆ ಬಂದು ರಭಸವಾಗಿ ಅವಳ ತೋಳಿಡಿದು ತನ್ನೆಡೆಗೆ ಎಳೆದುಕೊಂಡನು. ಟೆಲ್ ಮಿ ದ ಟ್ರೂತ್. ಟೆಲ್ ಮಿ ದ ಟ್ರೂತ್ ಮಿಸ್ ವೇದ್ಯ. ಯಾರು ನೀನು? ನಿನ್ನ ಉದ್ದೇಶ ಏನು? ಏನು ಬೇಕು ನಿನಗೆ? ಯಾವ ಉದ್ದೇಶ ಇಟ್ಕೊಂಡು ನೀನು ನನ್ನನ್ನು ಮದುವೆ ಮಾಡಿಕೊಂಡಿದ್ದು? ಹೂ ಆರ್ ಯು? ಹೂ ದ ಹೆಲ್ ಆರ್ ಯು ಡ್ಯಾಮ್ ಇಟ್? ಎಂದವನ ದನಿ ಅಗತ್ಯಕ್ಕೂ ಮೀರಿ ನಡುಗುತ್ತಿತ್ತು. ಓ, ವಾಟ್ ಅ ಸ್ಟುಪಿಡ್ ಕ್ವಶನ್ ಮಿಸ್ಟರ್ ಮೋಕ್ಷ್. ನಾನು ನಿಮ್ಮ ಹೆಂಡತಿ ಮಿಸಸ್ ವೇದ್ಯ ಮೋಕ್ಷ್ ಆತ್ರೇಯ. ಆಗಲೇ ಎಲ್ಲ ಹೆಂಡತಿ ಹೆಂಡತಿ ಅಂತ ಬಾಯಿ ಪಡ್ಕೊಳ್ತಿದ್ರಿ, ಇಷ್ಟು ಬೇಗ ಮರ್ತುಬಿಟ್ರಾ? ಛೇ ಛೇ, ಪಾಪ ನೀವು. ನಿಮ್ಗೇನಾದರೂ ಮರವಿನ ಕಾಯಿಲೆ ಇದೆಯಾ? ಡೋಂಟ್ ವರಿ, ನಾಳೆಯಿಂದ ಈ ಬಿಯರ್ ಬಾಟಲ್ ಬದಲಿಗೆ ಬೆಳಗ್ಗೆ ಎದ್ದು ಬಾದಾಮಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮೆಮೊರಿ ಪವರ್ ಹೆಚ್ಚಾಗುತ್ತೆ ಎಂದು ವ್ಯಂಗ್ಯವೆರಚಿದಳು ವೇದ್ಯ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಯು ಇಡಿಯಟ್ ಎಂದು ಕೂಗಿದನು ಮೋಕ್ಷ್. ನಾನ್ಸೆನ್ಸ್ ಎಂದು ಅಚ್ಚರಿ ನಟಿಸಿ ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡಿ, ಯಾರು ನಾನ್ಸೆನ್ಸ್ ಮಾಡ್ತಿದ್ದಾರೆ ಇಲ್ಲಿ ಎಂದಳು ವೇದ್ಯ. ವೇದ್ಯ, ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್ ಎಂದನು ಮೋಕ್ಷ್ ಕೋಪದಿಂದ.
ಐ ಆಮ್ ನಾಟ್ ಆ್ಯಕ್ಟಿಂಗ್ ಸ್ಮಾರ್ಟ್ ಮಿಸ್ಟರ್ ಮೋಕ್ಷ್ ಎಂದವಳು ಮಂಚದ ಮೇಲೆ ಮೈ ತುಂಬ ಹೊದ್ದುಕೊಂಡು ಮಲಗಿದಳು. ವಾಟ್ ದ ಹೆಲ್, ಆ ಬೆಡ್ ನಂದು. ನಿಂಗಲ್ಲಿ ಮಲ್ಗೋಕೆ ರೈಟ್ಸ್ ಯಾರು ಕೊಟ್ಟಿದ್ದು? ಗೆಟ್ ಔಟ್ ಫ್ರಮ್ ದೇರ್ ಎಂದು ಅರಚಿದನು ಮೋಕ್ಷ್. ಓ ಗಾಡ್, ಯಾಕೆ ಹಾಗೆ ಅರ್ಚುತ್ತಿದ್ದೀರಾ ಮೋಕ್ಷ್? ಕಿವಿ ನೋವು ಬರುತ್ತೆ ಗುರು. ನಿಮ್ಮ ಧ್ವನಿ ಹೊರಗೆ ಕೇಳಿಸಿದ್ರೆ ಮನೆಯವರು ತಪ್ಪು ತಿಳ್ಕೊಳ್ತಾರೆ. ಮೆಲ್ಲಗೆ ಮಾತಾಡಿ. ನಿಮಗೆ ಅಗೋ ಅಲ್ಲಿ ಸೋಫಾ ಮೇಲೆ ಬೆಡ್ಶೀಟ್ ಹಾಕಿದ್ದೀನಿ, ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ ಎಂದಳು ಅವಳು ಸಾಧಾರಣವಾಗಿ. ವಾಟ್? ನಾನು ಸೋಫಾ ಮೇಲೆ ಮಲ್ಕೋಬೇಕಾ? ನನ್ನ ಮಂಚದ ಮೇಲೆ ನೀನು ರಾಣಿ ಥರ ಮಲಗಿದ್ರೆ ನಾನು ಸೋಫಾ ಮೇಲೆ ಭಿಕಾರಿ ಥರ ಮಲ್ಕೋಬೇಕಾ ಎಂದನು ಮೋಕ್ಷ್. ಅಂದರೆ ಆ ಸೋಫಾ ಇಲ್ಲಿ ಭಿಕಾರಿ ಮಲ್ಗೋಕೆ ಅಂತ ಹಾಕ್ಸಿರೋದಾ? ಅಂದರೆ ಇಷ್ಟು ದಿನ ಎಲ್ಲ ನಿಮ್ಮ ರೂಮಲ್ಲಿ ಆ ಸೋಫಾ ಮೇಲೆ ಭಿಕಾರಿ ಮಲಗ್ತಿದ್ರಾ ಎಂದಳು ಆಶ್ಚರ್ಯ ನಟಿಸಿ. ಹೋಲ್ಡ್ ಯುವರ್ ಟಂಗ್ ವೇದ್ಯ, ನನಗೆ ಸೋಫಾ ಮೇಲೆ ಮಲಗಿ ಅಭ್ಯಾಸ ಇಲ್ಲ ಎಂದನು ಮೋಕ್ಷ್. ಹೌದಾ? ಇನ್ಫ್ಯಾಕ್ಟ್ ನನಗೂ ಅಷ್ಟೇ. ಆದರೆ ಬೇರೊಬ್ಬರ ಜೊತೆಗೆ ಬೆಡ್ ಶೇರ್ ಮಾಡೋಕ್ಕೆ ಕೂಡ ಇಷ್ಟ ಇಲ್ಲ. ಬೇಕಾದರೆ ನೆಲದ ಮೇಲೆ ಬಿದ್ದು ಒದ್ದಾಡಿ, ನನಗೇನೂ ಆಗಬೇಕಾಗಿಲ್ಲ. ಜಸ್ಟ್ ಡೋಂಟ್ ಡಿಸ್ಟರ್ಬ್ ಮೀ. ತುಂಬ ನಿದ್ದೆ ಬರ್ತಿದೆ ನನಗೆ ಎಂದು ಆಕಳಿಸುತ್ತಾ ಮಲಗಿದಳು ವೇದ್ಯ. ಏನೇ ಬಂದಿನೂ ಒಂದು ದಿನಾನೂ ಆಗಿಲ್ಲ, ಆಗಲೇ ನಮ್ಮ ಮನೇಲೇ, ನನ್ನ ರೂಮ್ನಲ್ಲೇ ನನ್ನ ಮೇಲೇ ಅಧಿಕಾರ ಚಲಾಯಿಸ್ತಿದೀಯಾ? ಹೌ ಡೇರ್ ಯು ಗುಡುಗಿದನು ಮೋಕ್ಷ್. ಇನ್ಮೇಲೆ ಎಲ್ಲ ಹೀಗೇನೆ ಬಾಸ್, ಫಿಕ್ಸ್ ಆಗಿಬಿಡಿ. ಈ ರೂಮು ನಂದೆ, ಈ ಮನೇನೂ ನಂದೆ, ನಿಮ್ಮ ಲೈಫ್ ಕೂಡ ನಂದೆ. ಇನ್ಮೇಲೆ ನೀವು ನಾನು ಹೇಳ್ದಂತೆ ಮಾತ್ರ ಕೇಳಬೇಕು ಎಂದಳು ವೇದ್ಯ. ವಾಟ್? ನಾನು ನೀನು ಹೇಳ್ದಂತೆ ಕೇಳೋದಾ? ನೋ ವೇ, ಚಾನ್ಸೇ ಇಲ್ಲ ಎಂದನು ಮೋಕ್ಷ್. ಅದೆಲ್ಲ ನಾಳೆ ನೋಡ್ಕೊಳ್ಳೋಣ ಬಾಸ್, ಸುಮ್ಮನೆ ಹೋಗಿ ಮಲ್ಕೊಳ್ಳಿ ಎಂದಳು. ಮಾತಲ್ಲಿ ಮರ್ಯಾದೆ ಕೊಂಚ ಕೊಂಚ ಕಡಿಮೆಯಾಗುತ್ತಿತ್ತು. ನಾನು ಮಲ್ಗೋದಿಲ್ಲ ಎಂದನು ಮೋಕ್ಷ್. ಬೇಡ, ಕುಣ್ದಾಡು, ಎಗ್ರಾಡು, ಏನಾದರೂ ಮಾಡ್ಕೊ, ಆದರೆ ನನ್ನನ್ನು ಮಾತ್ರ ಡಿಸ್ಟರ್ಬ್ ಮಾಡಬೇಡ. ಡಿಸ್ಟರ್ಬ್ ಮಾಡಿದ್ರೆ ಜಾಡ್ಸ್ ಒದ್ಬಿಡ್ತೀನಿ ಗಂಭೀರವಾಗಿ ಹೇಳಿದಳು ವೇದ್ಯ. ಮಾತು ಏಕಾಏಕಿ ಏಕವಚನಕ್ಕೆ ಇಳಿದಿತ್ತು. ಅವನಿಗೆ ಕೋಪ ಬಂದು, ಎಷ್ಟೇ ಕೊಬ್ಬು ನಿಂಗೆ ಎಂದನಷ್ಟೇ. ಬಿರುಗಾಳಿಯಂತೆ ಎದ್ದು ನಿಂತು ಟೇಬಲ್ ಮೇಲಿದ್ದ ಟಿವಿ ರಿಮೋಟ್ ಕೈಯಲ್ಲಿಡಿದು, ಏನೋ ನಿಂದು, ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಏನೋ ನಿನ್ನ ಪ್ರಾಬ್ಲಮ್ಮು? ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ದೆ ತಾನೆ? ಅರ್ಥ ಆಗೋದಿಲ್ವಾ? ನೀನೇನಾದರೂ ಎಲ್ಲಿ ಬೋರ್ಡಾ? ತೆಗೆದು ಬಿಟ್ಟರೆ ಕುಡ್ದಿರೋ ಮತ್ತೆಲ್ಲ ಬಿಟ್ಟೋಗ್ಬಿಡ್ಬೇಕು. ನನ್ನ ಮಗನೇ, ಸಾಫ್ಟಾಗಿ ಹೇಳ್ದಷ್ಟು ಓವರ್ ಮಾಡ್ತೀಯಾ? ಸುಮ್ಮನೆ ಮುಚ್ಕೊಂಡೋಗಿ ಮಲ್ಕೋ, ಇಲ್ಲಾಂದರೆ ಮೊದಲ ರಾತ್ರಿಲಿ ಒದೆ ತಿನ್ಬಿಡ್ತೀಯ ನನ್ನ ಕೈಯಲ್ಲಿ ಎಂದವಳದನಿಗೆ ಒಂದೆರಡು ಹೆಜ್ಜೆ ಹಿಂದಿಟ್ಟು ಅವಳನ್ನೇ ನೋಡಿದನು ಮೋಕ್ಷ್. ಕೋಪದಲ್ಲಿ ಅವಳ ಮುಖ ಕೆಂಪಗಾಗಿತ್ತು. ಏದುಸಿರು ಬಿಡುತ್ತಿದ್ದಳು. ದೆವ್ವಗಿವ ಏನಾದರೂ ಹಿಡಿತಾ ಮನದಲ್ಲೇ ಅಂದುಕೊಂಡ ಮೋಕ್ಷ್ ಗಾಬರಿಗೊಂಡಿದ್ದ. ಅವಳು ದಾಪುಗಾಲಿಟ್ಟು ಹೋಗಿ ಮತ್ತೆ ಮಲಗಿದಳು. ಅವಳನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತು ಬಿಟ್ಟನು ಮೋಕ್ಷ್. ಯಾಕೆ ಬಂತು, ಇವತ್ತು ಸುಮ್ಮನೆ ಇದ್ಬಿಡೋಣ, ಮೊದಲೇ ಪೊಲೀಸ್ ಮಗಳು ಬೇರೆ, ನಾಳೆಯಿಂದ ಒಂದು ಕೈ ನೋಡ್ಕೊಳ್ಳೋಣ ಎನ್ನುತ್ತಾ ತೆಪ್ಪಗೆ ಹೋಗಿ ಸೋಫಾ ಮೇಲೆ ಮಲಗಿದನು ಮೋಕ್ಷ್. ಬಾವಾ, ನನ್ನ ತಂಗಿ ನೋಡೋಕ್ಕೆ ಕ್ಯೂಟ್ ಆಗಿದ್ದಾಳೆ ಅಂತ ತಿಳ್ಕೊಂಡು ಮೋಸ ಹೋಗಬೇಡಿ. ರಾಕ್ಷಸಿಯವಳು. ಶೌರ್ಯನ ಮಾತುಗಳು ಥಟ್ಟನೆ ನೆನಪಾದವು ಮೋಕ್ಷಕ್ಕೆ. ಅಯ್ಯಪ್ಪ, ಇನ್ನೊಂದೆರಡು ಮಾತಾಡಿದಿದ್ರೆ ತಲೆನೇ ಹೊಡೆದ್ಬಿಡ್ತಿದ್ಲೇನೋ ಎಂದುಕೊಂಡನು ಮೋಕ್ಷ್ ಮನಸ್ಸಿನಲ್ಲಿಯೇ. ಶೌರ್ಯ ಅವನನ್ನೇ ನೋಡಿ ನಕ್ಕಂತಾಯಿತು. ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಮೋಕ್ಷ್. ರೌಡಿ, ರಾಕ್ಷಸಿ, ಪೊಲೀಸಪ್ಪನ ಮಗಳು ರೌಡಿ ಥರ ಆಡ್ತಾಳೆ. ಯಾರನ್ನಾದರೂ ಕೊಲೆ ಮಾಡೋಕ್ಕೆ ಮುಂಚೆ ಇವಳನ್ನು ಜೈಲಿಗೆ ಹಾಕಿಸ್ಬಿಡ್ಬೇಕು. ಎಲ್ಲ ನನ್ನ ಕರ್ಮ. ನೋಡೋಕೆ ತೆಳ್ಳಗೆ ಬೆಳ್ಳಗಿದ್ದಾಳಂತ ಅಂದ ಚಂದ ನೋಡಿ ಈ ರೌಡಿನ ನನಗೆ ಕಟ್ಟಿದಾಳಲ್ಲ, ಆ ಕಾಗೆ ಮುದ್ಕಿಗೆ ಮೊದಲು ಮಾಡಬೇಕು. ಬೆಳಕಾಗಲಿ, ನಿಂಗಿದೆ ಕಣೆ ಕಾಗೆ ಮುದ್ಕಿ ಎಂದು ಬೈದುಕೊಂಡು ಮಲಗಿದವನಿಗೆ ನಿದ್ರೆ ನೈವೇದ್ಯವಾಗಿತ್ತು. ಅವಳು ಮಾತ್ರ ನಿಶ್ಚಿಂತೆಯಿಂದ ನಿದ್ರೆಗೆ ಜಾರಿದ್ದಳು. ಆ ರಾತ್ರಿ ಹಾಗೆಯೇ ಕಳೆದು ಹೋಯಿತು. ಎಂದೂ ಸೋಫಾ ಮೇಲೆ ಮಲಗದ ಮೋಕ್ಷ್
ಒದ್ದಾಡಿ ಒದ್ದಾಡಿ ಮುಂಜಾನೆಯ ಹೊತ್ತಿಗೆ ನಿದ್ರೆಗೆ ಜಾರಿದ್ದ. ನಸು ಮುಂಜಾನೆಯೇ ಬೇಗ ಎದ್ದು ಮನದಲ್ಲಿ ದೇವರನ್ನು ನೆನೆದು ಕಣ್ಣು ಬಿಟ್ಟವಳಿಗೆ ರಾತ್ರಿ ನಡೆದದ್ದೆಲ್ಲ ನೆನಪಾಯಿತು. ಹೆಚ್ಚು ಆಲೋಚಿಸದೆ ಎದ್ದು ಬಟ್ಟೆ ತೆಗೆದುಕೊಂಡು ಬಾತ್ರೂಮಿಗೆ ತೆರಳಿ ಸ್ನಾನ ಮುಗಿಸಿ ಹೊರ ಬಂದಳು ವೇದ್ಯ. ರೂಮಿನಿಂದ ಹೊರಗೆ ಬಂದಾಗ ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತು ಓದುತ್ತಿದ್ದ ಇದಿಶಾ ಕಂಡಾಗ, ಗುಡ್ ಮಾರ್ನಿಂಗ್ ಇದೀ ಎಂದಳು ನಗು ಚಿಮ್ಮಿಸುತ್ತ. ವೆರಿ ಗುಡ್ ಮಾರ್ನಿಂಗ್. ಕಮ್ ಕಮ್ ವೇದ್ಯ, ಬಾ ಕೂತ್ಕೋ. ಅದೇನಿಷ್ಟು ಬೇಗ ಎದ್ದಿದೀಯಾ? ರಾತ್ರಿಯೆಲ್ಲ ಜಾಗರಣೆ ಇರಲಿಲ್ವಾ ಎಂದಳು ಇದಿಶಾ ಒಂಚೂರೂ ಸಂಕೋಚವಿಲ್ಲದೆ. ಹಾಗೇನೂ ಇಲ್ಲ ಇದೀ, ನನಗೆ ಡೈಲಿ ಬೇಗ ಎದ್ದು ಅಭ್ಯಾಸ. ಅದೂ ಅಲ್ಲದೆ ಹೊಸ ಜಾಗ ಬೇರೆ ಅಲ್ವಾ, ಅದಕ್ಕೆ ನಿದ್ದೆ ಬರಲಿಲ್ಲ ಎಂದಳು ಸಂಕೋಚದಿಂದ ಕೂರುತ್ತಾ ವೇದ್ಯ. ಎಲ್ಲಿ ಹೀರೋ, ಹೇಗೆ ನಮ್ಮ ಹುಡುಗ? ಇನ್ನೂ ವಿಶ್ವಾಮಿತ್ರನ್ ಥರ ಕೋಪದಲ್ಲೇ ಇದ್ದಾನಾ ಎಂದಳು ಇದೀ ನಗುತ್ತಾ. ನಿಜವಾದ ವಿಶ್ವಾಮಿತ್ರನೇ ಮೇನ್ಕೆಗೆ ಸೋತ. ಇನ್ನು ನಮ್ಮ ಹುಡುಗನ ಬಗ್ಗೆ ಬೇರೆ ಸಪ್ರೇಟಾಗಿ ಹೇಳಬೇಕಾ ಎಂದಳು ವೇದ್ಯ ಮನಸ್ಸಿನಲ್ಲಿಯೇ ನಗುತ್ತಾ. ಗುಡ್ ಗುಡ್, ಆ್ಯಸ್ ಎಕ್ಸ್ಪೆಕ್ಟೆಡ್ ಎಂದಳು ಇದಿಶಾ. ಸರಿ ಸರಿ, ನಾನು ಹೋಗಿ ದೇವರ ಪೂಜೆಗೆ ಅಣಿ ಮಾಡ್ತೀನಿ, ನೀನು ಹೋಗಿ ಸ್ನಾನ ಮುಗಿಸಿ ಬಾ ಎಂದಾಗ ವೇದ್ಯ, ಓಕೆ ಓಕೆ, ಟಿಪಿಕಲ್ ಇಂಡಿಯನ್ ಹೌಸ್ ವೈಫ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ, ನಡೀಲಿ ನಡೀಲಿ ಎನ್ನುತ್ತಾ ಅಲ್ಲಿಂದ ಎದ್ದು ಹೋದಳು ಇದಿಶಾ. ಮನೆಯಂಗಳದಲ್ಲಿ ಚಂದನೆಯ ರಂಗೋಲಿ ಬಿಡಿಸಿ ತುಳಸಿ ಗಿಡಕ್ಕೆ ನೀರು ಹುಯ್ದು ದೇವರ ಮನೆಯಲ್ಲಿ ಸ್ವಚ್ಛ ಮಾಡಿ ಶಿವನ ಫೋಟೋ ಮುಂದೆ ಜ್ಯೋತಿ ಬೆಳಗಿ ಧೂಪ ಹಾಕುತ್ತಾ ಶಿವನ ಹಾಡು ಹಾಡಿದಳು ವೇದ್ಯ ಭಕ್ತಿಯಿಂದ. ಅವಳ ಹಾಡಿನ ಸದ್ದಿಗೆ ಮನೆಯವರೆಲ್ಲ ಒಬ್ಬೊಬ್ಬರೇ ಬಂದು ದೇವರ ಮನೆಯ ಮುಂದೆ ಭಕ್ತಿಯಿಂದ ಕೈ ಮುಗಿದು ನಿಂತರು. ಪೂಜೆ ಮುಗಿಸಿ ಅಲ್ಲಿ ಬಂದಿದ್ದವರಿಗೆಲ್ಲ ಆರತಿ ಕೊಟ್ಟಳು ವೇದ್ಯ. ಎಲ್ಲರ ನಂತರ ಆರತಿ ತೆಗೆದುಕೊಂಡ ದಯಾನಂದ್ ಮಮತೆಯಿಂದ ವೇದ್ಯಾಳ ತಲೆ ನೇವರಿಸಿ, ತುಂಬ ಸಂತೋಷವಾಯಿತು ತಾಯಿ, ತುಂಬ ವರ್ಷಗಳ ನಂತರ ಮತ್ತೆ ಈ ಮನೆಗೆ ಮಹಾಲಕ್ಷ್ಮಿ ಕಳೆ ಬಂತು. ಪ್ರತಿದಿನ ಮುಂಜಾನೆ ಹೀಗೆ ಪೂಜೆ ಮಾಡು ಮಗಳೇ, ನೆಮ್ಮದಿ ಅನಿಸುತ್ತೆ ಈ ಹೃದಯಕ್ಕೆ ಎಂದರು ಹೃದಯ ತುಂಬಿ. ಹಾಗೇನೇ ಆಗ್ಲಿಯಪ್ಪ ಎಂದಳು ವೇದ್ಯ ನಗುತ್ತಾ. ಆ ಒಂದು ಕರೆಯಿಂದ ಅದೆಷ್ಟೋ ವರ್ಷಗಳಿಂದ ವಂಚಿತರಾಗಿದ್ದರು ದಯಾನಂದ್. ಅವಳ ಬಾಯಲ್ಲಿ ಅಪ್ಪ ಎಂಬ ಮಾತು ಕೇಳಿ ಕಣ್ಣು ತುಂಬಿತು ದಯಾನಂದ್ ಅವರಿಗೆ. ಅರೆ, ಏನಾಯಿತು ಅಪ್ಪ, ಯಾಕೆ ಕಣ್ಣಲ್ಲಿ ನೀರು ಎಂದು ತಳಮಳದಿಂದ ಕೇಳಿದಳು ವೇದ್ಯ. ಏನಿಲ್ಲ ಮಗಳೇ, ಅದೆಷ್ಟೋ ವರ್ಷಗಳಿಂದ ಈ ಅಪ್ಪ ಎಂಬ ಕೂಗಿಗಾಗಿ ನಿರೀಕ್ಷೆ ಮಾಡ್ತಿದ್ದೆ, ಆದರೆ ಅದು ನಿರೀಕ್ಷೆಯಾಗಿಯೇ ಉಳಿದು ಹೋಗಿತ್ತು. ನೀನು ಅಪ್ಪ ಅಂತ ಕರೆದೆ ಅಲ್ವಾ, ತುಂಬ ಸಂತೋಷ ಆಯಿತು. ಹಾಗೆಯೇ ಕೂಗು ಇನ್ಮೇಲೆ. ಮಗಳಂತಹ ಸೊಸೆ ಸಿಕ್ಕ ಮೇಲೆ ಈ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ತಾಯಿ, ಸಂತೋಷಕ್ಕೆ ಅಲ್ವಾ ಎಂದರು ದಯಾನಂದ್. ನಗುತ್ತಾ ಆಯಿತು ಅಪ್ಪ ಎಂದಳು ವೇದ್ಯ. ಸಾಕು ನಿಮ್ಮ ಡ್ರಾಮಾ. ಅಣ್ಣ, ಇವಳ ನಾಟಕಕ್ಕೆ ಮರುಳಾಗಬೇಡಿ. ಬಂದ ಒಂದೇ ದಿನಕ್ಕೆ ಎಷ್ಟೆಲ್ಲ ಮೋಡಿ ಮಾಡ್ತಿದ್ದಾಳೆ ಮಾಯಾಂಗನಿ. ನೀವು ಅವಳ ನಾಟಕನ ನೋಡ್ತಾ ನಿಂತಿದ್ದೀರಲ್ಲ ಎಂದ ದಾಮಿನಿಯ ವ್ಯಂಗ್ಯಕ್ಕೆ ದಾಮಿನಿ ಎಂದು ಜೋರಾಗಿ ಕೂಗಿದರು ದಯಾನಂದ್. ದಾಮಿನಿ, ಮೂಳೆ ಇಲ್ದ ನಾಲ್ಗೆ ಅಂತ ಹೇಗೆಂದ್ರೆ ಹಾಗೆ ಹರಿಬಿಡಬೇಡ. ಅವಳು ಈ ಮನೆ ಮಹಾಲಕ್ಷ್ಮಿ. ಅವಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಜೋಕೆ, ತಂಗಿಯ ಎದುರು ನಿಂತು ಕೋಪದಿಂದ ಹೇಳಿದರು ದಯಾನಂದ್. ಅಪ್ಪ, ಪರವಾಗಿಲ್ಲ ಬಿಡಿ ಎನ್ನುತ್ತಾ ದಾಮಿನಿ ಎದುರು ನಿಂತ ವೇದ್ಯ, ಆಂಟಿ, ನೀವು ಇದೀ ಅಮ್ಮ ಅಂತ ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ಈ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಆಸೆಗಳು ಇರಬಹುದು, ಆದರೆ ಈಗ ನಾನು ಮೋಕ್ಷ್ ಅವರ ಹೆಂಡತಿ. ಅದನ್ನು ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಸತ್ಯವನ್ನು ಕಷ್ಟವಾದರೂ ನೀವು ಒಪ್ಪಿಕೊಳ್ಳಲೇಬೇಕು. ಇನ್ನೊಂದು ಆಂಟಿ, ಮಾಯೆ ಮಾಡಿ ಇವರನ್ನು ಒಲಿಸಿಕೊಳ್ಳಬೇಕು ಎಂಬ ಯಾವುದೇ ಆಲೋಚನೆ ನನಗಿಲ್ಲ. ಅದರ ಅವಶ್ಯಕತೆಯೂ ಇಲ್ಲ. ಮನಸಾರೆ ಅವರನ್ನು ಅಪ್ಪ ಅಂತ ಅಂದಿದ್ದೀನಿ. ಇನ್ನೊಮ್ಮೆ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ಎಂದಳು ವೇದ್ಯ ಗಂಭೀರವಾಗಿ. ದಾಮಿನಿ ದುಮುಗುಡುತ್ತಾ ಅಲ್ಲಿಂದ ಹೋದರು. ವೇದು, ಅಮ್ಮನ ಪರವಾಗಿ ನಾನು ಸಾರಿ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ
ಎಂದಳು ಇದಿಶಾ. ಇಟ್ಸ್ ಓಕೆ ಇದಿ, ನನಗೇನೂ ಬೇಜಾರಿಲ್ಲ ಎಂದ ವೇದ್ಯ ಮಾವನತ್ತ ತಿರುಗಿ, ಅಪ್ಪ ಇವತ್ತೇ ನಾನು ಕಾಲೇಜಿಗೆ ಹೋಗೋಕೆ ಶುರು ಮಾಡ್ತೀನಿ ಎಂದಳು. ಈಗಲೇ ಯಾಕಮ್ಮ, ಇನ್ನೊಂದೆರಡು ದಿನ ಮನೇಲಿ ಆರಾಮಾಗಿರು, ಈಗಷ್ಟೇ ಮದುವೆ ಆಗಿದೆ ಎಂದರು ದಯಾನಂದ್. ಇಲ್ಲ ಅಪ್ಪ, ರಜೆ ಮುಗಿದು ಈಗಾಗಲೇ 1 ವಾರ ಆಗಿದೆ. ಫೈನಲ್ ಇಯರ್ ಅಪ್ಪ, ಕ್ಲಾಸಸ್ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಪ್ಲೀಸ್ ಅಪ್ಪ ಎಂದಳು ವೇದ್ಯ. ಸರಿ ಮಗಳೇ, ಹೋಗ್ಬಾ, ಸಂಜೆ ನಿನ್ನ ತವ್ರ ಮನೆಗೆ ಹೋಗಬೇಕು ನಿನ್ನ ಗಂಡನ ಜೊತೆಗೆ. ಕಾಲೇಜಿಗೆ ಕರ್ಕೊಂಡು ಹೋಗೋಕ್ಕೆ ಡ್ರೈವರಿಗೆ ಹೇಳ್ತೀನಿ, ಆಯಿತಾ ಎಂದರು ದಯಾನಂದ್ ಮಮತೆಯಿಂದ ಅವಳ ತಲೆ ನೇವರಿಸಿ. ಬೇಡ ಅಪ್ಪ, ಅಣ್ಣಂಗೆ ನಿನ್ನ ಸ್ಕೂಟಿ ತಂದುಕೊಡೋಕ್ಕೆ ಹೇಳಿದ್ದೀನಿ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾನವನು. ಇವತ್ತೊಂದಿನ ಬಸ್ಸಲ್ಲಿ ಹೋಗ್ತೀನಿ ಎಂದಳು ವೇದ್ಯ ನಿರಾಕರಿಸುತ್ತಾ. ಬೇಡಮ್ಮ ವೇದ್ಯ, ಬಸ್ಸಲ್ಲಿ ಯಾಕೆ? ಮದುವೆ ಆದಮೇಲೆ ಮೊದಲ ಬಾರಿಗೆ ಕಾಲೇಜಿಗೆ ಹೋಗ್ತಿದೀಯಾ, ನಿನ್ನ ಗಂಡನನ್ನು ಕರ್ಕೊಂಡು ಹೋಗೋ ಜೊತೆಗೆ ಉಪದೇಶ ನೀಡಿದರು ಸುಭದ್ರ. ಕೇಳಿ ನೋಡ್ತೀನಿ ಅಜ್ಜಿ ಎಂದಳು ವೇದ್ಯ. ನೀನೇನೂ ಕೇಳಬೇಡ, ನಾನೇ ಹೇಳ್ತೀನಿ ಎನ್ನುತ್ತಾ ಅವಳ ಜೊತೆಗೆ ನಡೆದರು ಸುಭದ್ರ. ವೇದ್ಯಾಳಿಗೆ ಯೋಚನೆಯಾಯಿತು. ಮೋಕ್ಷ್ ಬೇರೆ ಸೋಫಾ ಮೇಲೆ ಮಲಗಿದ್ದಾರೆ. ಅಜ್ಜಿ ಬಂದು ನೋಡಿದ್ರೆ ಗುಟ್ಟೆಲ್ಲ ರಟ್ಟಾಗುತ್ತೆ. ಮೊದಲೇ ಅವರಿಗೆ ಆರೋಗ್ಯ ಸರಿಯಿಲ್ಲ, ಅವರ ಮನಸ್ಸಿಗೆ ಬೇಜಾರಾಗೋದು ಬೇಡ. ನನ್ನ ಮತ್ತು ಮೋಕ್ಷ್ ನಡುವೆ ಏನೇ ಇರಲಿ, ಅದರಿಂದ ಮನೆಯವರು ಯಾರಿಗೂ ಬೇಜಾರಾಗಬಾರ್ದು ಎಂದುಕೊಂಡು, ಅಜ್ಜಿ ಬೇಡ, ನಾನೇ ಕೇಳ್ತೀನಿ, ನೀವಿಲ್ಲೇ ಇರಿ ಎಂದು ಅವರನ್ನು ಸುಮ್ಮನಾಗಿಸಿ ಕೋಣೆಯತ್ತ ಓಡಿದಳು ವೇದ್ಯ. ಮುಂದೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.